ಬ್ಯಾಡ ಸಾಕು ಹಿಂದೆ ಹಾಕ್ರದನ್ರಿ ಅದೇನೋ ಹತ್ತೈತೆ ನೋಡಿ ತೆಗಿರೋದು ಅದು ಜೊತೆ ಕಟ್ಟಿದ್ರೆ ಅದು ಪ್ರಾಬ್ಲಮ್ ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಯ ವಿಶೇಷ ಅಧಿಕಾರಿಗಳು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯೂ ಆಗಿರುವ ಶ್ರೀ ಎನ್ ಮೋಟಾಗೊಳವರೇ ಅವರ ಧರ್ಮಪತ್ನಿಯವರೇ
ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸುತ್ತಾ SSLC ಫಲಿತಾಂಶ ಸುಧಾರಣೆಗೆ ಪಣ ತೊಟ್ಟಿರುವ ನಮ್ಮ ಹೆಮ್ಮೆಯ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ AK ವಸನ್ನವರವರೇ, ಕರ್ನಾಟಕದ ಹೆಮ್ಮೆಯ ಜಾನಪದ ಗಾಯಕರು ಹಾಗೂ ನಮ್ಮ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾದ ಶ್ರೀ PM ಕೆಂದೋಳಿಯವರೇ, ರಬಕವಿ ಎಜುಕೇಷನ್ ಸೊಸೈಟಿಯ ನಿರ್ದೇಶಕ ಮಂಡಳಿಯ ಸದಸ್ಯರೇ, ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಆಶಾ ಮುದ್ದಾಪುರ್ ಅವರೇ, ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ PS ಕಾಂಬಳೆ ಅವರೇ, ಹಿರಿಯ ಶಿಕ್ಷಕರಾದ SM ತಳವಾರ್ ಅವರೇ, ಸಹೋದರ ಸಂಸ್ಥೆಗಳ ಮುಖ್ಯಸ್ಥರೇ, ಸಿಬ್ಬಂದಿ ವರ್ಗದವರೇ, ಪಾಲಕರೇ, ಆಮಂತ್ರಿತ ಗಣ್ಯರೇ, ಪತ್ರಿಕಾ ಮಿತ್ರರೇ ಮತ್ತು ವಿದ್ಯಾರ್ಥಿನಿಯರೇ, ಎಂದು ಶಿಕ್ಷಣ ಪ್ರೇಮಿ ಮಡಿವಾಳಪ್ಪ ವೀರಪ್ಪ ಪಟ್ಟಣವರ 74ನೇ ಪುಣ್ಯಸ್ಮರಣೆ. ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಚಿಕ್ಕ ವಯಸ್ಸಿನಲ್ಲಿಯೇ ಕೆಲಸಕ್ಕೆಂದು ಮುಂಬೈ ಸೇರಿದ ಮಡಿವಾಳಪ್ಪ ತಮ್ಮ ಜಾಣ್ಮೆಯಿಂದ ತಾವೇ ಸ್ವತಃ ವ್ಯಾಪಾರ ಪ್ರಾರಂಭಿಸಿದರು. ಲಾಭ ಕಡಿಮೆ ಇದ್ದರೂ ರೋಗ ವ್ಯವಹಾರ ಉತ್ತಮ ಎಂದು ಅರಿತು ರೋಗ ವ್ಯವಹಾರವನ್ನೇ ಮಾಡಿ ರೋಗಿಡಿವಾಲ ಎಂಬ ಖ್ಯಾತಿ ಗಳಿಸಿದರು. ಹಣವು ಬೆಳೆದು ಬಂತು. ಪ್ರಭಕವಿಯು ಆಗ ಮಹಾರಾಷ್ಟ್ರದಲ್ಲಿ ಇತ್ತು. ಸಾಂಗ್ಲಿ ಸಂಸ್ಥಾನಿಕರೊಂದಿಗೆ ನಿಕಟ ಬಾಂಧವ್ಯ ಹೊಂದಿದ್ದ ಮಡಿವಾಳಪ್ಪ ಸಂಸ್ಥಾನಿಕರ ಕೋರಿಕೆಯಂತೆ ಬ್ರಿಟಿಷರು 1888ರಲ್ಲಿಯೇ ಪ್ರಾರಂಭಿಸಿದ ಆಂಗ್ಲೋ ವೆರ್ನಾಕ್ಯುಲರ್ ಎಂಬ ಶಾಲೆಗೆ 1944ರಲ್ಲಿ ಭವ್ಯವಾದ ಒಂದು ಕಟ್ಟಡ ಕಟ್ಟಿಕೊಟ್ಟರು. ಅದೇ ಸಮಯದಲ್ಲಿ ಸರ್ಕಾರ ನಡೆಸುತ್ತಿದ್ದ ಹೆಣ್ಣು ಮಕ್ಕಳ ಶಾಲೆ ಮತ್ತು ಗಂಡು ಮಕ್ಕಳ ಶಾಲೆಗಳಿಗೂ ಪ್ರತ್ಯೇಕ ಕಟ್ಟಡ ಕಟ್ಟಿಕೊಟ್ಟರು. ಆ ಕಟ್ಟಡಗಳಲ್ಲಿ ಈಗ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿ ಶಾಲೆ ಮತ್ತು ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ಶಾಲೆಗಳು ನಡೆಯುತ್ತಿವೆ. ಮಡಿವಾಳ ಎಂದರೆ ಕೊಳೆ ತೆಗೆಯುವ ಎಂದರ್ಥ. ಅಂತೆಯೇ ನಮ್ಮ ಮಡಿವಾಳಪ್ಪ ಶಿಕ್ಷಣ ಸಂಸ್ಥೆ ಕಟ್ಟುವ ಮೂಲಕ ಅಜ್ಞಾನ ಅನಕ್ಷರತೆ ಎಂಬ ಕೊಳೆ ತೆಗೆದರು ಎಂದು ಹೇಳಲು ನನಗೆ ಅತೀವ ಹೆಮ್ಮೆ ಎನಿಸುತ್ತದೆ. ನಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಈ ಸುಸಮಯದಲ್ಲಿ ಶಾಲೆಯ ಇತಿಹಾಸವನ್ನು ನೆನೆಯುವುದು ಅವಶ್ಯಕ ಎಂದು ಭಾವಿಸುತ್ತೇನೆ. ಆಂಗ್ಲರ ಆಳ್ವಿಕೆಯಲ್ಲಿ ಆರಂಭವಾದ ನಮ್ಮ ಶಾಲೆಗೆ ಭವ್ಯ ಇತಿಹಾಸವಿದೆ. ಈ ನಮ್ಮ ಶಾಲೆ 1885ರಲ್ಲಿ ಆಂಗ್ಲೋ ವೆರ್ನಾಕ್ಯುಲರ್ ಸ್ಕೂಲ್ ಎಂಬ ಹೆಸರಿನಿಂದ ಆರಂಭವಾಯಿತು. ಸ್ವಾತಂತ್ರ್ಯದ ನಂತರ ಸಂಸ್ಥಾನಗಳ ವಿಲೀನೀಕರಣದ ಸಂದರ್ಭದಲ್ಲಿ ಶಾಲೆ ರಾಜ್ಯ ಸರ್ಕಾರದ ವಶಕ್ಕೆ ಹೋಯಿತು. ರಬಕವಿಯು ಆಗ ಮಹಾರಾಷ್ಟ್ರದ ಸಾಂಗ್ಲಿ ಸಂಸ್ಥಾನದಲ್ಲಿ ಇದ್ದುದರಿಂದ ಮುಂಬೈ ಸರ್ಕಾರದ ಶಿಕ್ಷಣ ಇಲಾಖೆಯ ವಶಕ್ಕೆ ಹೋಯಿತು. ನಂತರ ಸರ್ಕಾರದ ಹೊಸ ಶೈಕ್ಷಣಿಕ ನೀತಿಗಳ ಮೇರೆಗೆ ಸಂಸ್ಥಾನಗಳ ಆಡಳಿತಕ್ಕೆ ಒಳಪಟ್ಟ ಶಾಲೆಗಳೆಲ್ಲ ಆಸಕ್ತ ಖಾಸಗಿ ಸಂಸ್ಥೆಗಳ ಆಡಳಿತಕ್ಕೆ ಒಳಪಟ್ಟವು. ಇದರ ಫಲದಿಂದಾಗಿಯೇ ದಿ ಎಜುಕೇಷನ್ ಸೊಸೈಟಿ ರಬಕವಿಯಲ್ಲಿ ಹುಟ್ಟಿಕೊಂಡಿತು. ಅದು ದಿನಾಂಕ 10 ಅಕ್ಟೋಬರ್ 1951ರಂದು ಈ ಶಾಲೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತು. ಇದೇ ಸಂದರ್ಭದಲ್ಲಿ ಶಾಲೆಗೆ ಶ್ರೀ ಮಡಿವಾಳಪ್ಪ ವೀರಪ್ಪ ಪಟ್ಟಣ್ ಹೈಸ್ಕೂಲ್ ಎಂದು ನಾಮಕರಣ ಮಾಡಲಾಯಿತು. ಭವ್ಯ ಪರಂಪರೆಯನ್ನು ಹೊಂದಿರುವ ನಮ್ಮ ಶಾಲೆ ದೇಶಕ್ಕೆ ನಾಡಿಗೆ ಅನೇಕ ವಿದ್ವಾಂಸರನ್ನು ಕೊಟ್ಟಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದ ರ್ಯಾಂಗ್ಲರ್ DC ಪಾವಟೆ, ವರಕವಿ ಈಶ್ವರ್ ಸನ್ಕಲ್, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದ ಅಪ್ಪಾ ಸಾಹೇಬ್ ಬರಗೋಡ್, ಸದ್ಯ ಹೈಕೋರ್ಟ್ ನ್ಯಾಯಾಧೀಶರಾಗಿರುವ ರಾಜೇಂದ್ರ ಬದಾಮಿಕರ್, ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದ PM ಯಶವಂತ್ ಗೋಳ್, ಯುವ ವಿಜ್ಞಾನಿ ಪ್ರಕಾಶ್ ಚೋತಾವತ್, ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ KS ಅಧಿಕಾರಿಗಳಾಗಿರುವ ಶ್ರೀಕೃಷ್ಣ ಬುಗ್ಟ್ಯಾಗೋಳ್, ಶ್ರೀ ದುಂಡೇಶ್ ಪುರಾದಿ, ಶ್ರೀ ಚಿತ್ತು ಉಕ್ಲಿ, ಪೊಲೀಸ್ ಇಲಾಖೆಯ ಉನ್ನತ ಹುದ್ದೆಯಲ್ಲಿರುವ ಶ್ರೀ ಸಿಕಂದರ್ ಹಾಗೂ ತುಂಗಳ ಸಹೋದರರು ಇದೇ ಶಾಲೆಯಲ್ಲಿ ಕಲಿತಿದ್ದಾರೆ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ 6ರಿಂದ 10ನೇ ತರಗತಿವರೆಗೆ ನಮ್ಮ ಶಾಲೆಯಲ್ಲಿ ಬೋಧಿಸುತ್ತಿದ್ದೇವೆ. ಇಲ್ಲಿ ನುರಿತ ಅನುಭವಿಕ ಶಿಕ್ಷಕರಿದ್ದಾರೆ. ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯ, ವೃತ್ತಿ ಶಿಕ್ಷಣ, ಚಿತ್ರಕಲಾ ವಿಭಾಗಗಳಿವೆ. ಸರ್ಕಾರದ ಸಹಾಯದ ಮೇರೆಗೆ ಕಂಪ್ಯೂಟರ್ ಶಿಕ್ಷಣಕ್ಕಾಗಿ ಕೋಣೆ ಇರುತ್ತದೆ. ನಮ್ಮ ಶಾಲೆಯಲ್ಲಿ ಒಟ್ಟು 194 ಮಕ್ಕಳು ಓದುತ್ತಿದ್ದಾರೆ. ಕಳೆದ ವರ್ಷದ SSLC ಪರೀಕ್ಷಾ ಫಲಿತಾಂಶ ಉತ್ತಮವಾಗಿ ಬಂದಿದೆ. ಈ ಪರೀಕ್ಷೆಯಲ್ಲಿ ನಮ್ಮ ಶಾಲೆಗೆ ಕುಮಾರ್ ಸತೀಶ್ ಭೀಮಪ್ಪ ಅಗ್ರಿ ಈತನು 583 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಪಡೆದಿದ್ದಾನೆ. ಈತನು ಪ್ರತಿಶತ 94ರಷ್ಟು ಅಂಕಗಳನ್ನು ಪಡೆದಿದ್ದಾನೆ ಎಂದು ಹೇಳಲು ನಮಗೆ ಅತೀವ ಹೆಮ್ಮೆ ಎನಿಸುತ್ತದೆ. ಅದೇ ರೀತಿಯಾಗಿ
ಕುಮಾರ್, ಅಭಿಷೇಕ್ ಘೋಷ್ ಈ ಮೂಡಿತು ಜ್ಞಾನದ ಕಿರಣ ಆ ಪಟ್ಟಣ ವಂಶದ ಮಡಿವಾಳಜ್ಜನ ಕೀರ್ತಿಯ ಸಾರುವ ಕವನ ಅಹಕಾಯಕ ಮಾರ್ಗದ ಶರಣ ಸರಿತೋಡಿತು ಶಾಪದ ಗಡನ ಈ ಶಾಲಾ ಮಂದಿರ ಕೀರ್ತಿಯ ಸಾರುವೆ ತೂಗಲಿ ತನ್ನು ಮನತನನ ನಲಿದಾಡಲಿ ಸಭಿಕರ ವದನ ಪರವಮ್ಮಲಿ ಸ್ಫೂರ್ತಿಯ ಕಿರಣ ನಮ್ಮಯ ಶಾಲೆಗೆ ಭವ್ಯ ಪರಂಪರೆ ಪೂರ ಮುಂದಿನ ಭಾವಿ ಯಾರು ತೋಡಿದರೇನ ಕಾಲು ಜಾರಿದರ ಕೈಲಾಸ ನಾರಿ ಮನವು ಜಾರಿದರ ವನವಾಸ ತನ್ನಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ ತನ್ನಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ ತನ್ನಂಗ ತನ್ನ ಮಗಳಂಗ ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ ನಾರಿ ಕಣ್ಣ ಮುಂದಾದ ಕೈಲಾಸ ಪೂರ ಮುಂದಿನ ಭಾವಿ ಯಾರು ತೋಡಿದರೇನ ಬಂಗಾರ ಬಳಿಯಿಟ್ಟು ಬಡವರನ ಬೈಬ್ಯಾಡ ಬಂಗಾರ ಬಳಿಯಿಟ್ಟು ಬಡವರನ ಬೈಬ್ಯಾಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ನನ್ನ ಮಗಳೇ ಮಧ್ಯಾಹ್ನದ ಬಿಸಿಲು ನಿಜವಲ್ಲ ಊರ ಮುಂದಿನ ಭಾವಿ ಯಾರು ತೋಡಿದರೇನ ಯಾಲಕ್ಕಿ ಕಾಯಿ ತುಳಿದು ಯಾವಡಗಿ ಮಾಡಲಿ ಯಾಲಕ್ಕಿ ಕಾಯಿ ತುಳಿದು ಯಾವಡಗಿ ಮಾಡಲಿ ರಾಯರು ಊರಿಗೆ ರಾಯರು ಹೋಗ್ಯಾರ ಊರಿಗೆ ಹಡೆದವ್ವ ರಾಯರು ಹೋಗ್ಯಾರ ಊರಿಗೆ ಹಡೆದವ್ವ ಯಾವಡಗಿ ಮಾಡಿ ಬಲವೇನ ಯಾವಡಗಿ ಮಾಡಿ ಬಲವೇನ ಊರ ಮುಂದಿನ ಭಾವಿ ಯಾರು ತೋಡಿದರೇನ ಹತ್ತಿಯ ಮನಿಯಾಗ ಗೊತ್ತಾಗಿ ಇರಬೇಕು ಗೊತ್ತಾಗಿ ನೀಡಿದರು ಉಣಬೇಕ ಒತ್ತಾಗಿ ನೀಡಿದರು ಉಣಬೇಕ ನನ್ನ ಮಗಳೇ ಎತ್ತವರ ಹೆಸರ ತರಬೇಕ ಎತ್ತವರ ಹೆಸರ ತರಬೇಕ ಊರ ಮುಂದಿನ ಭಾವಿ ಯಾರು ತೋಡಿದರೇನ ಕರಿಸೀರಿ ಉಡಬ್ಯಾಡ ಕರಿಮಾಣಿ ಬಿಡಬ್ಯಾಡ ಯಾರ ಕರಿಗೆಲ್ಲ ಕರಿ ಡ್ರೆಸ್ ಹಾಕೋತ ಕೂತ್ಸೋಸ್ತೀನಿ ಕರಿಸೀರಿ ಉಡಬ್ಯಾಡ ಕರಿಮಾಣಿ ಬಿಡಬ್ಯಾಡ ಕಲಿ ಮ್ಯಾಲಿನ ಸರಗ ಕರಿಬ್ಯಾಡ ಎಷ್ಟು ಮಂದಿ ಎಲ್ಲ ಬರ್ತಾಯಿ ಹೋಗ್ತಾರೆ ಬಹಳ ಸುಂದರ ಯಾಕಂದ್ರೆ ಈ ಹಾಡುಗಳು ಎಷ್ಟು ಪ್ರಸ್ತುತ ಅನ್ನುವಲ್ಲಿ ನಾನು ಸಾಕಷ್ಟು ಹೋಗಿರ್ತೇನೆ ಎಲ್ಲ 70-80 ಮುದುಕಿಯರು ಇರ್ತಾರ ತಲೆ ಮೇಲೆ ಸರ್ದಿ ಇರ್ತದಂಗಿಲ್ಲ ಅದಕ್ಕೆ ಎಷ್ಟು ಪ್ರಸ್ತುತ ಅಂತಂದ್ರೆ ಹಂಗಾಗಿ ನಾವು ಅವ್ರಿಗೆ ಬಿಟ್ಟು ಬ್ಯಾರೆ ಸಂಸ್ಕೃತಿ ಅನ್ಸತ್ತೆ ಅಲ್ಲಿ ಕತ್ತವರು ಕರಿಸೀರಿ ಉಡಬ್ಯಾಡ ಕರಿಮಾಣಿ ಬಿಡಬ್ಯಾಡ ತಲಿ ಮ್ಯಾಲಿನ ಸರಗ ತೆಗಿಬ್ಯಾಡ ತಲಿ ಮ್ಯಾಲಿನ ಸರಗ ತೆಗಿಬ್ಯಾಡ ನನ್ನ ಮಗಳೇ ತೊಲಬಾಗಿಲದಾಗ ನಿಂತು ನಗಬ್ಯಾಡ ನಕ್ಕ ನಕ್ಕ ಹಿಂಗಾಗೈತಿ ನೋಡಿಲ್ಲ ನೀವು ಏನಾದ್ರು ಪ್ರತಿ ಪೇಪರ್ ನಲ್ಲಿ ಏನೇನ್ ಬರ್ತದೆ ಯಾಕಂದ್ರೆ ಹಿಂಗ ಅವ್ರು ಹೇಳ್ಯಾರ ನಗಬೇಡ ಅಂತ ಹೇಳ್ರ ನಾವು ನಗಾಕಿರ್ತೇವೆ ಅದಕ್ಕೆ ಉಲ್ಟಾ ಆಗ್ಯಾರ ದಯವಿಟ್ಟು ಇಂಥ ಹಾಡುಗಳನ್ನ ನಾವು ಮಾಡ್ಬೇಕು ಕೊನೆಗೆ ಹೇಳ್ತಾರ ನೋಡ್ರಿ
ಚಾಡ ಹೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ, ಚಾಡ ಹೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ, ಮಂದಿ ಮಾತುಗಳ ಕೇಳ್ಯಾರ. ಏನ್ ಮಂದಿ ಮಾತು ಕೇಳ್ತೇವೆ ನಾವು ಏನ ಬರೇ ಮನ್ಯಾಗ ಜಗಳ ಡ್ಯೂಟಿ ಶಾಂತ ಅದಕ್ಕೆ ಹಿಂಗ್ ಮಾಡಿರ್ತ ಮಂದಿ ಮಾತುಗಳ ಕೇಳ್ಬ್ಯಾಡ, ಮಂದಿ ಮಾತುಗಳ ಕೇಳ್ಬ್ಯಾಡ ನನ್ನ ಮಗಳೇ, ಮಂದಿ ಮಾತುಗಳ ಕೇಳ್ಬ್ಯಾಡ ನನ್ನ ಮಗಳೇ, ತಂದೆ ಮಡಿವಾಳ ಅಜ್ಜನ ಮರಿಬ್ಯಾಡ, ತಂದೆ ಮಡಿವಾಳ ಅಜ್ಜನ ಮರಿ. ನಾ ಎಂದೂ ಬರ್ತೇವೆ ಯಾಕಂದ್ರೆ ನಮ್ಮ ಕುಟುಂಬನ ಈ ಮಟ್ಟಕ್ಕೆ ಹೋದ್ರ ಅದು ಬಿಕಾಸ್ ಆಫ್ ಮಡಿವಾಳ. 100% ಸತ್ಯ. ನೋಡ್ರಿ ನಮಗನ್ನ ಹಾಕ್ಯಾನ, ನಾವು ಹೋದ್ರೆ ನಮ್ಮ ಹೆಂಡತಿಗೆ ಅನ್ನ ಹಾಕ್ತಾನ, ನಮ್ಮ ಮಕ್ಕಳಿಗೆ ಅನ್ನ ಹಾಕ್ತಾನೆ. ಎಂತ ಆಗಿನ ಕಾಲಕ್ಕೆ 1944ರಲ್ಲಿ 1 ಲಕ್ಷ ರೂಪಾಯಿ ಅದು ಎಷ್ಟು ಕೋಟಿ ಆಗ್ತದೆ ಅಂತ. ಎಂಥ ಅವರಲ್ಲಿ ಆ ಸೇವಾ ಮನೋಭಾವನೆ ಅಂದ್ರ ಶಿಕ್ಷಣ